ಮನುಷ್ಯನ ಪಾಪಗಳು ಹೆಚ್ಚಿಗೆ ಆಗ್ತಾ ಇದಾವೆ. ಮನುಷ್ಯನ ಪಾಪಕ್ಕೆ ಇಷ್ಟೆಲ್ಲ ವ್ಯವಸ್ಥೆಗಳು ಬರ್ತಾ ಇದಾವೆ. ಹಾಗಾದ್ರೆ ಈ ಪಾಪಗಳಿಂದ ನಾವೆಲ್ಲರೂ ಸ್ವಲ್ಪ ದೂರ ಆಗಬೇಕು. ಒಂದಿಷ್ಟು ಧರ್ಮದ ಪುಣ್ಯದ ಫಲ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಪುಣ್ಯದ ಕಾರ್ಯವನ್ನ ಮಾಡುವಂತ ಹೇಳ್ತಾರೆ. ಮನುಷ್ಯನಾದಂಥವನು ಪುಣ್ಯದ ಕಾರ್ಯವನ್ನ ಮಾಡ್ಕೊಂತ ಬರಬೇಕು ಸಾಧ್ಯವಾದಷ್ಟು ಮಟ್ಟಿಗೆ. ಪುಣ್ಯದ ಕಾರ್ಯ ಅಂತ ತಿಳ್ಕೊಂಡ್ರೆ ಏನು ನಿತ್ಯಲೂ ಸಹಿತ ಮನೆಯೊಳಗೆಲ್ಲ ಪ್ರಸಾದ ತಯಾರು ಮಾಡಿ ಬೀದಿಯಲ್ಲಿ ಹೋಗೋರಿಗೆ ಬರೋರಿಗೆ ಊಟ ಹಾಕೋದೇನು? ಅಥವಾ ನಾವು ದುಡಿದಿರ್ತಕ್ಕಂಥ ಎಲ್ಲ ಹಣವನ್ನ ಸುಮ್ಮನೆ ದಾನ ಮಾಡಿ ಬಂದುಬಿಟ್ರೆ ಪುಣ್ಯ ಸಿಗುತ್ತೇನೋ? ಅಥವಾ ನಾವಿರುವಂತ ಮನೆಯನ್ನು ಎಲ್ಲ ಬಿಟ್ಟುಕೊಟ್ಟು ಬೇರೆ ಎಲ್ಲೋ ಒಂದ್ ಕಡೆ ಗುಡ್ಡಕ್ಕೆ ಹೋಗಿ ಕುತ್ಕೊಂಡ್ಬಿಟ್ರೆ ನಮಗೆ ಪುಣ್ಯ ಸಿಗುತ್ತೇನೋ ಅಂತ ಬಹಳಷ್ಟು ಮಂದಿ ಕೇಳ್ತಿರ್ತಾರೆ. ಪುಣ್ಯ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಇಷ್ಟೆಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ. ಪುಣ್ಯ ಸಿಗಬೇಕಾಗಿತ್ತು ಅಂತಂದ್ರೆ ನೀನು ಮತ್ತೊಬ್ಬರ ಮುಖದಲ್ಲಿ ನಗುವನ್ನ ತರಿಸೋಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಮತ್ತೊಬ್ಬರ ಕಣ್ಣಲ್ಲಿ ನೀರು ಬರದೇ ಇರುವ ಹಾಗೆ ನಡ್ಕೊಂಡು ಬಿಟ್ಟಿಪ್ಪ ಅಂದ್ರೆ ಅದೇ ಪುಣ್ಯದ ಕಾರ್ಯ ಎನ್ನುವಂತ ಮಾತನ್ನ ಹೇಳಬೇಕಾಗ್ತದೆ. ನಾವು ಎಷ್ಟು ಜನ ಮತ್ತೊಬ್ಬರ ಜೀವನದೊಳಗ ಒಳ್ಳೇದು ಮಾಡಿದ್ದೇವೆ ಅಂತ ಅನ್ನೋದಕ್ಕಿಂತ ನಮ್ಮಿಂದ ಕೆಟ್ಟದ್ದಾಗಿಲ್ಲ ಅಂತ ತಿಳ್ಕೊಂಡು ನಾವು ಬದುಕು ಬಿಟ್ಟಿವಪ್ಪ ಅಂತಂದ್ರೆ ಅದೇ ಜೀವನ ಸಾರ್ಥಕವಾಗಿರ್ತಕ್ಕಂಥ ವ್ಯವಸ್ಥೆ. ನಾವು ಮತ್ತೊಬ್ಬರ ಜೀವನದ ಏಳಿಗೆ ನೋಡಿಕೊಂಡು ಜೀವನನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು. ಒಬ್ಬರ ಮನೆಯೊಳಗೆ ಏನಾದ್ರೂ ಚಲೋ ಟಿವಿ ಬಂತಪ್ಪ ಅಂದ್ರೆ ನಮ್ಮ ಮನೆಗೂ ಅದು ಬರಾಕಬೇಕು. ಬಾಜು ಮನೆಯೊಳಗೆ ಒಂದು ವಾಷಿಂಗ್ ಮಿಷಿನ್ ಬಂತಪ್ಪ ಅಂದ್ರೆ ನಮ್ಮ ಮನೆಗೂ ವಾಷಿಂಗ್ ಮಿಷಿನ್ ಬರಾಕಬೇಕು. ಬಾಜು ಮನೆಯೊಳಗೆ ಫ್ರಿಡ್ಜ್ ಬಂತು ಅಂದ್ರೆ ನಮ್ಮ ಮನೆಗೂ ಫ್ರಿಡ್ಜ್ ಬರಾಕಬೇಕು. ಬಾಜು ಮನೆಯೊಳಗೆ ಒಂದು ದೊಡ್ಡ ಕಾರ್ ಬಂತಂದ್ರೆ ನಮ್ಮ ಮನೆಗೂ ದೊಡ್ಡ ಕಾರ್ ಬರಾಕಬೇಕು. ಬಾಜು ಮನೆಯೊಳಗೆ ದೊಡ್ಡ ಮೋಟರ್ ಸೈಕಲ್ ಬಂತು ನಮ್ಮ ಮನೆಗೂ ಮೋಟರ್ ಸೈಕಲ್ ಬರಾಕಬೇಕು. ಬಾಜು ಮನೆ ಹೆಣ್ಮಗಳು 4 ತೊಲಿ ಚೈನ್ ಮಾಡಿಸಾಳ, ನನಗೂ 4 ತೊಲಿ ಚೈನ್ ಬರಾಕಬೇಕು. ಮತ್ತ ಬಾಜು ಮನ್ಯಾಗ ಒಬ್ರು ಸತ್ತಾರ, ಮತ್ ನಮ್ಮ ಮನ್ಯಾಗ ಒಬ್ರು. ನಾವ್ ಯಾರು ಅಂತೀವಿ ಅನ್ನಂಗಿಲ್ಲ. ಒಳ್ಳೇದು ಏನಾಗಿತ್ತಲ್ಲ ಅದಷ್ಟು ಆಗಬೇಕು ಅಂತ ಅನ್ಸಿತ್ತು ನಾವೆಲ್ಲ. ಆದ್ರೆ ಜೀವನ ಎನ್ನುವಂಥದ್ದು ಇದು ಹೋಲಿಕೆ ಮಾಡಿಕೊಂಡು ಹೋಗುವಂತ ಜೀವನ ಅಲ್ಲ, ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತ ಜೀವನ ಎನ್ನುವಂಥದ್ದು. ನಾವೆಲ್ಲ ಎಷ್ಟೋ ಜನ ಓಡಾಡೋದಕ್ಕೆ ಒಳ್ಳೆಯ ಸೈಕಲ್ ಮೋಟರ್ ಇಲ್ಲ, ಒಳ್ಳೆಯ ಶೂಗಳಿಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡ್ತಿರ್ತೀವಿ. ಆದ್ರೆ ಎಷ್ಟೋ ಜನಗಳಿಗೆ ಕಾಲೇ ಇಲ್ವಲ್ಲ. ನಾವು ಕೈಗೆ ಹಾಕಿಕೊಳ್ಳೋದಕ್ಕೆ ಬಂಗಾರದ ಬಳೆ ಇಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ. ಎಷ್ಟೋ ಜನರಿಗೆ ಕೈಯೇ ಇಲ್ವಲ್ಲ. ನಾವು ಕಣ್ಣುಗಳಿಗೆ ಹಾಕಿಕೊಳ್ಳೋ